ಪ್ರದೀಪ್ ಈಶ್ವರ್ ಅವರಿಗೆ ಏನಾಗಿದೆ, ಅದೇನು ಅಹಂಕಾರವೋ, ನಿಜವಾಗಿಯೂ OBCಗಳ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತ ನನಗೆ ಅರ್ಥನೇ ಆಗಿದೆ. ಕುಂಬಾರಿದ್ದಾರೆ, ತಿಗಳರ, ಕ್ಷೌರಿಕರ, ಮಡಿವಾಳು ಯಾವತ್ತಾದರೂ ಧ್ವನಿ ಎತ್ತಿದ್ದಾರ? OBC ಅಂತ ತೋಳೇರಿಸಿಕೊಳ್ಳುವ ಪ್ರದೀಪ್ ಈಶ್ವರ್ ಅವರು OBCಗೆ ಲಿಂಗಾಯತರು ಬರೋದಿಲ್ವಾ, ಕುರುಬರು ಬರೋದಿಲ್ವಾ? ಹಾಗಂದ್ರೆ ಕುಮಾರಸ್ವಾಮಿ ಅವರು ಕೂಡ OBC ಆಯ್ತು. ಸಿದ್ದರಾಮಯ್ಯನವ್ರ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರ? ಶ್ರೀಯುತ ನರೇಂದ್ರ ಮೋದಿ ಅವರು OBC. ನೀವು ನೇಮ್ ಬೋರ್ಡ್ ಹಾಕೊಂಡು ಮಾತಿನ ಲಗಾಮನ್ನ ತಪ್ಪಿ ನಾನು OBC ಅದಕ್ಕೆ ನನ್ನನ್ನು ಅಟ್ಯಾಕ್ ಮಾಡಿದ್ರು ಅನ್ನೋದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದಾರಲ್ಲ, ಅವರಿಗೆ ನೀವು ಮಾಡುವ ಅವಮಾನ. ನಮಸ್ಕಾರ, ನಾನು ಚಂದನ್ ಶರ್ಮಾ. ಮಾನ್ಯ ಚಿಕ್ಕಬಳ್ಳಾಪುರದ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಅವರಿಗೆ ಏನಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು OBC ಅಂತ ತೋಳೇರಿಸಿಕೊಂಡು ಹೆಗಲ್ ತಟ್ಕೊಂಡು ಮಾತಾಡ್ತಾರೆ, ಆದ್ರೆ ಅವರಿಗೆ ನಿಜವಾಗಿಯೂ OBCಗಳ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಅದೇನು ಅಹಂಕಾರವೋ, ಅದೇನು ಮದವೋ, ಐ ಡೋಂಟ್ ನೋ. 1.40 ಕೋಟಿ OBCಗಳು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕರ್ನಾಟಕದಲ್ಲಿ, ಅದರಲ್ಲಿ 197 ಜಾತಿಗಳು. ಬಹಳ ಮುಖ್ಯವಾಗಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಹಿಂದುಳಿದ, ನಿಜವಾಗಿಯೂ ಪಾಪ ನೋವನ್ನ ಈ ಕ್ಷಣಕ್ಕೂ ಕೂಡ ತಿಂತಾ ಇರುವ ಹಲವು ಕ್ಲಾಸಸ್ಗಳಿದಾವೆ. ಅವರ ಏಳಿಗೆಯ ಬಗ್ಗೆ ಯಾವತ್ತಾದ್ರೂ ಕೂಡ ಮಾನ್ಯ ಶಾಸಕರು ಮಾತಾಡಿದ್ದಾರಾ ಅಥವಾ ಏನಾದರೂ ಕೊಡುಗೆಗಳನ್ನ ಕೊಟ್ಟಿದ್ದಾರೆ? ನಾನು ಮುಖ್ಯವಾಗಿ ಅವರದ್ದೇ ಕಮ್ಯುನಿಟಿಗೆ ಬರ್ತೀನಿ, ಬಲಜಿಗ ಕಮ್ಯುನಿಟಿ. ಬಲಜಿಗ ಕಮ್ಯುನಿಟಿ ಬಹಳ ಜನ ಇವತ್ತು ಯಾವ ಹಂತದಲ್ಲಿದ್ದಾರೆ ಅಂತಂದ್ರೆ, ಯಾರೋ ಕೋಟಿ ಕುಳಗಳನ್ನು ಹೊರತುಪಡಿಸ್ಬಿಡಿ, ನೀವು ಇವತ್ತಿಗೂ ಆಂಧ್ರ ಕಡೆಗೆ ಹೋಗಿ ಬನ್ನಿ ಅಥವಾ ನಮ್ಮ ಬಾಗೇಪಲ್ಲಿ ಕಡೆಗೆ ಹೋಗಿ ಬನ್ನಿ, ಅವ್ರ ಸಂಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಅವರು ಮಲಾರ ಅಂತ ಒಂದು ಸಣ್ಣದಾದಂತ ಬುಟ್ಟಿ ಜೊತೆಗಿನ ಒಂದು ಬಟ್ಟೆಯನ್ನು ಎತ್ಕೊಂಡು ಇವತ್ತಿಗೆ ಏನ್ ಮಾಡ್ತಾರೆ, ಅವರು ಊರೂರು ತಿರುಗ್ತಾರೆ. ಊರೂರು ತಿರುಗ್ಬಿಟ್ಟು ಅವರು ಬಳೆ ಮಾರ್ತಾರೆ, ಜೊತೆಗೆ ಅರ್ಶನ ಮಾರ್ತಾರೆ, ಹಾಗೆ ಕುಂಕುಮ ಮಾರ್ತಾರೆ. ಅವ್ರಿಗೆ ಪ್ರತಿ ದಿನದ ಆದಾಯ ಕೇವಲ ಕೆಲವು 100 ರೂಪಾಯಿಗಳು. ಒಂದು ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡಲಾಗದಂತ ದುಸ್ಥಿತಿಗೆ ಇವತ್ತು ಅವರದ್ದೇ ಆದಂತ ಬಲಜಿಗ ಸಮುದಾಯದ ಹಲವು ಸಾವಿರ ಜನ ಇದ್ದಾರೆ. ಅವರ ಬಗ್ಗೆ, ಅವರ ಶ್ರೇಯಸ್ಸಿನ ಬಗ್ಗೆ, ಅವರಿಗೆ ಒಳ್ಳೆಯದಾಗಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಶಾಸಕರು ಯಾವತ್ತಾದ್ರೂ ಆಲೋಚನೆ ಮಾಡಿದಾರಾ? ಗೊತ್ತಿಲ್ಲ. ಓಕೆ, ಕುಂಬಾರಿದ್ದಾರೆ, ಕುಂಬಾರ ನೋವುಗಳನ್ನ ಯಾರಾದ್ರೂ ಕೇಳಿಸ್ಕೊಂಡಿದ್ದಾರ? ಅವರ ಯಾತನೆಯನ್ನ ಯಾವತ್ತಾದ್ರೂ ಯಾರಾದ್ರೂ ಕೇಳಿಸ್ಕೊಂಡಿದ್ದಾರ? ಮಾನ್ಯ ಪ್ರದೀಪ್ ಶಾಸಕರು ಅವರ ಕ್ಷೇತ್ರದ ಕುಂಬಾರರ ನೋವುಗಳ ಬಗ್ಗೆ ಯಾವತ್ತಾದ್ರೂ ಚರ್ಚೆ ನಡೆಸಿದಾರ? ನಾನು OBC ಅಂತ ಹೇಳ್ತಾರಲ್ಲ, ಕಮ್ಮಾರರ ಅವರ ಕ್ಷೇತ್ರದ ಜನರ ನೋವಿನ ಬಗ್ಗೆ ಯಾವತ್ತಾದ್ರೂ ಅವರು ಚರ್ಚೆ ಮಾಡಿದ್ದಾರ? ತಿಗಳರ, ಕ್ಷೌರಿಕರ ಅವರ ಕ್ಷೇತ್ರದ ಜನರ ನೋವಿನ ಬಗ್ಗೆ ಇವತ್ತೇನಾದ್ರೂ ಅವರು ಚರ್ಚೆ ಮಾಡಿದಾರ? ಕಮ್ಮಾರರ ಬಗ್ಗೆ ಹೇಳ್ತೀನಿ ಕೇಳಿ. ಕಮ್ಮಾರರು ಇವತ್ತಿಗೂ ಕೂಡ ಅಷ್ಟೇ. ನೀವು ಕೆಲವು ಸಣ್ಣ ಸಣ್ಣ ಉದಾಹರಣೆಗಳು, ಕೋಟಿ ಕುಳಗಳನ್ನ ಆ ಕಡೆ ಇಟ್ಟು ಈ ಒಂದು ಮಾತುಗಳನ್ನು ಕೇಳಿಸ್ಕೊಳ್ಳಿ. ಕಮ್ಮಾರರು ಇವತ್ತಿಗೂ ಕೂಡ ಅಷ್ಟೇ. ಸುಮಾರು ಜನ ಕ್ರೂಡ್ ಐರನ್ ತಗೊಂಡ್ ಬರ್ತಾರೆ. ಕ್ರೂಡ್ ಐರನ್ ತಂದು ಅದನ್ನು ಹದಗೊಳಿಸಿ, ಅಂದ್ರೆ ಅದನ್ನು ತುಂಬಾ ಬಿಸಿ ಮಾಡಿ ಹದಗೊಳಿಸಿ ಅದರಿಂದ ಗುದ್ದಲಿ ಮಾಡ್ತಾರೆ, ಹಾರೆ ಮಾಡ್ತಾರೆ, ಹಾಗೂ ಇನ್ನೂ ಹಲವು ಉಪಕರಣಗಳನ್ನು ಮಾಡ್ತಾರೆ. ಆದರೆ ಅವರನ್ನ ಇದುವರೆಗೂ ಕೂಡ ಗುರುತಿಸಲ್ಪಟ್ಟಿಲ್ಲ, ಮೆಟಲರ್ಜಿಗೆ ಅವರನ್ನ ಸೇರಿಸಿಲ್ಲ. ಇದು ಮಾನ್ಯ ಶಾಸಕರಿಗೆ ಗೊತ್ತಾ, ಗೊತ್ತಿಲ್ವಾ? ಮಡಿವಾಳರು ಇವತ್ತು ಗಲ್ಲಿಗಳಲ್ಲಿ ಏನಾಗಿದೆ ಗೊತ್ತಾ? ವಾಷಿಂಗ್ ಮಿಷಿನ್ ಒಗೆಯುವ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನೀಸ್ ಬಂದಿದ್ದಾವೆ. ಇಸ್ತ್ರಿ ಮಾಡುವ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನೀಸ್ ಬಂದಿದ್ದಾವೆ. ನೀವು ಅನ್ಕೊಳ್ಬಹುದು ಮಡಿವಾಳರು ಬಹಳ ಜನ ಶ್ರೀಮಂತರು ಇರ್ಬೋದು ಅಂತ. ಎಸ್, ತುಂಬಾ ಜನ ಇರ್ಬೋದು ಶ್ರೀಮಂತರು, ಆದ್ರೆ ಅದಕ್ಕೂ ತುಂಬಾ ಜನ ಪಾಪ ಇವತ್ತಿಗೂ ಒಂದು ಸಣ್ಣ ಇದ್ದಿಲಿನ ಇಸ್ತ್ರಿ ಪೆಟ್ಟಿಗೆ ಇಟ್ಕೊಂಡು ಐರನ್ ಮಾಡ್ಕೊಡ್ತಾರೆ, ಬಟ್ಟೆ ಒಕ್ಕೊಡ್ತಾರೆ. ಅದರ ಬಗ್ಗೆ ಮಾನ್ಯ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಯಾವತ್ತಾದರೂ ಧ್ವನಿ ಎತ್ತಿದ್ದಾರಾ? ಅವ್ರನ್ನ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ. ಕ್ಷೌರಿಕರು ಪಾಪ ಅವ್ರ ನೋವನ್ನ, ಯಾತನೆಯನ್ನ ಯಾವತ್ತಾದ್ರೂ ಕೇಳಿದಾರಾ? ಅವ್ರಿಗಿರುವ ಸಂಕಷ್ಟ, ದುಗುಡ, ದುಃಖ, ದುಮ್ಮಾನ, ಆತಂಕ ಯಾವತ್ತಾದ್ರೂ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ಕೇಳಿದಾರ? ನಮ್ಮೂರ್ ಕಡೆ ಬನ್ನಿ, ಕ್ಷೌರಿಕರು ಪಡ್ತಾ ಇರುವ ಸಂಕಷ್ಟ ಏನು ಅಂತ ನಾನು ಬಹುಶಃ ಪ್ರದೀಪ್ ಈಶ್ವರ್ ಅವ್ರನ್ನ ಕರ್ಕೊಂಡು ಹೋಗಿ ತೋರಿಸ್ತೀನಿ ಒಂದ್ಸಲ. ಗೊತ್ತಿಲ್ಲ. ಆಯ್ತು, ನಾನು OBC ಅಂತ ಹೇಳ್ಕೊಳ್ಳುವ ಪ್ರದೀಪ್ ಈಶ್ವರ್ ಅವರು ಅವರದ್ದೇ ಸಮುದಾಯವನ್ನ ಅವರು OBC ಅಂತ ಕರೆದಿದ್ದಾರಲ್ಲ. ಇನ್ಫ್ಯಾಕ್ಟ್ ಟೆಕ್ನಿಕಲಿ ಹೇಳ್ತೀನಿ ಕೇಳಿ, ಬಲಿಜಿಗರು ಪಾಪ OBCಗೂ ಬರೋದಿಲ್ಲ ರೀ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಬರ್ತಾರ್ರಿ ಅವರು.
ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್. OBC, MBC, EBC. EBC ಅಂದ್ರೆ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸ್. ಮಾನ್ಯ ಲೋಹಿಯಾ ಅವರು ಒಂದ್ ಕಡೆ ಹೇಳ್ತಾರೆ, ಪ್ರದೀಪ್ ಈಶ್ವರ್ ಅವರು ಎಷ್ಟು ಸಲ ಇದನ್ನು ಕೇಳಿಸ್ಕೊಂಡಿದ್ದಾರೋ ಅಥವಾ ಬಯಾಲಜಿ ಬ್ರಹ್ಮರಾಗಿರುವ ಮಾನ್ಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಲೋಹಿಯಾ ಅವರು ಏನು ಹೇಳ್ತಾರೆ ಅಂತಂದ್ರೆ, ಪಾಪ ನಮ್ಮ ದಲಿತರದ್ದು ಒಂದು ನೋವಾದ್ರೆ OBCಗಳದ್ದು ಯಾತನೆ ಅಂತ ಹೇಳ್ತಾರೆ. ಯಾತನೆ, ನೋವು, ನೋವು, ಯಾತನೆ. ಇದರ ವ್ಯತ್ಯಾಸ ಮಾನ್ಯ ಟೀಚರ್ ಸಾಹೇಬರಿಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಆಯ್ತು, OBC ಅಂತ ತೋಳೇರಿಸಿಕೊಳ್ಳುವ ಪ್ರದೀಪ್ ಈಶ್ವರ್ ಅವರಿಗೆ ಬಹಳ ಸಿಂಪಲ್ ಉದಾಹರಣೆ ಒಂದು. ಇದನ್ನು ಹೇಳಕ್ಕಿಂತ ಮುಂಚೆ ನಾನು ಒಂದು ಮಾತು ಹೇಳಬೇಕು. ಐ ಡೋಂಟ್ ಬಿಲಾಂಗ್ ಟು JDS, BJP, ಕಾಂಗ್ರೆಸ್ ಆರ್ ವಾಟ್ ಎವರ್ ಪಾರ್ಟಿ. ಐ ಆಲ್ವೇಸ್ ರಿಮೈನ್ ನ್ಯೂಟ್ರಲ್, ಜನರ ಪರ. OBCಗೆ ಒಕ್ಕಲಿಗರು ಬರೋದಿಲ್ವಾ? OBCಗೆ ಲಿಂಗಾಯತರು ಬರೋದಿಲ್ವಾ? OBCಗೆ ಕುರುಬರು ಬರೋದಿಲ್ವಾ? ಹಾಗಂದ್ರೆ ಕುಮಾರಸ್ವಾಮಿ ಅವರು ಕೂಡ OBC ಆಯ್ತಲ್ಲ, ಕ್ಯಾಟಗರಿ 3A ಆಯ್ತಲ್ಲ, ಅವ್ರದ್ದು ಅಲ್ವಾ? ಸೊ ಬಹಳ ಪ್ರಮುಖವಾದಂತಹ ಮಾತು ಏನು ಅಂತಂದ್ರೆ, ಯಾರನ್ನ ಮೆಚ್ಚೋದಕ್ಕೆ ಅಥವಾ ನೆಕ್ಸ್ಟ್ ಮಂತ್ರಿ ಆಗಬೇಕು ಅನ್ನೋದಕ್ಕೆ ಅಥವಾ ಮತ್ತೊಂದು ಏನೋ ಆಗಬೇಕು ಅನ್ನೋದಕ್ಕೆ ಜಾತಿನ ಎಳ್ಕೊಂಬರೋದು, ಕ್ಲಾಸ್ನ ವರ್ಗವನ್ನ ಎಳ್ಕೊಂಬರೋದಿದೆಯಲ್ಲ, ಅದನ್ನು ತೋಳೇರಿಸ್ಕೊಂಬರೋದಿದೆಯಲ್ಲ, ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾತನಾಡೋದಿದೆಯಲ್ಲ, ಇದು ಯಾವತ್ತಿಗೂ ಕೂಡ ತರ ಅಲ್ಲವೇ ಅಲ್ಲ. ಮಾನ್ಯ ಪ್ರದೀಪ್ ಈಶ್ವರ್ ಅವರ ಇವತ್ತಿನ ಆಸ್ತಿ ಮೌಲ್ಯ ಎಷ್ಟು? ಹಲವು 100 ಕೋಟಿ ರೂಪಾಯಿಗಳು. ಐ ಡೋಂಟ್ ನೋ. ಎಲೆಕ್ಷನ್ ಅಫಿಡವಿಟ್ನಲ್ಲಿ ಅವರೇನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಅವರ ಅಕಾಡೆಮಿಗಳ ಪರಿಶ್ರಮ ಎಷ್ಟು ಮಟ್ಟಕ್ಕಿದೆ? ನಾನೊಬ್ಬ OBC ಹುಡುಗ, OBC ಹುಡುಗ, OBC ಹುಡುಗ ಅಂತ ಹೇಳ್ಕೊಳ್ತಾರಲ್ಲ, ನಿಜವಾಗಿ ಸ್ವಾಮಿ ನಿಮ್ಮ ಕ್ಷೇತ್ರದ MBCಗಳು, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಅವರ ಶ್ರೇಯೋಭಿವೃದ್ಧಿಗೆ ತಾವೇನಾದರೂ ಪರಿಶ್ರಮಿಸಿದ್ದೀರಾ? ಈ ಪ್ರಶ್ನೆಗೆ ತಮ್ಮ ಹತ್ರ ಉತ್ತರ ಇದೆಯಾ? ಎಲ್ಲ ಬಿಟ್ಬಿಡೋಣ. ಅಹಿಂದದ ಪರಮೋಚ್ಚ ನಾಯಕರು ನಮ್ಮ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರ? ಎಷ್ಟು ಗೌರವ ಸಿದ್ದರಾಮಯ್ಯನವರು ಅಂತಂದ್ರೆ, ಎಷ್ಟು ಪ್ರೀತಿ, ಎಷ್ಟು ಆದರ. ಪೊಲಿಟಿಕಲಿ ನೀವು ಅವರನ್ನ ವಿರೋಧ ಮಾಡದೇ ಇರಿ, ನೀವು ಅವರನ್ನ ಒಪ್ಕೊಳ್ಳದೇ ಇರಿ, ಸೆಕೆಂಡ್ರಿ ಬಿಟ್ಬಿಡೋಣ ಅದನ್ನು. ಆದರೆ ಸಿದ್ದರಾಮಯ್ಯನವರು ಎಷ್ಟು ಘನತೆಯಿಂದ ನಡೆದುಕೊಳ್ತಾ ಇದ್ರು. ಘನತೆ ಅನ್ನೋದು ಮನುಷ್ಯನಿಗೆ ಹೃದಯದಿಂದ ಬರಬೇಕು, ಮನಸ್ಸಿನ ಆಳದಿಂದ ಬರಬೇಕು ಮತ್ತು ಮೆದುಳಿನಿಂದ ಬರಬೇಕು. ನಾನು OBC ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದಾಳಿ ಮಾಡಿದ್ರು. ಇದೆಂಥ ಬಾಲಿಷ್ಯವಾದಂಥ ಹೇಳಿಕೆ ಇದು, ನನಗೆ ಅರ್ಥನೇ ಆಗಲಿಲ್ಲ. ಎಲ್ಲ ಬಿಡ್ತೀನಿ ನಾನು. ನಮ್ಮ ದೇಶದ ಪರಮೋಚ್ಚ ನಾಯಕರಾಗಿರುವ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀಯುತ ನರೇಂದ್ರ ಮೋದಿ ಅವರು OBC. ಅವರು ಗುಜರಾತ್ನ ವಡೋದರಾದ ಮೋದ್ಗಂಜ್ ಅಲ್ಲಿರುವ ಅತಿ ಸಣ್ಣ ಸಮುದಾಯದ ಗಣಿಗ ಸಮುದಾಯಕ್ಕೆ ಸೇರಿದಂಥವರು, ಕೇವಲ 30,000 to 40,000 ಜನಸಂಖ್ಯೆ ಇರುವ ಸಮುದಾಯಕ್ಕೆ ಸೇರಿದಂಥವರು. 51ನೇ ವಯಸ್ಸಿನ ತನಕ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ರಾಜಕೀಯವಾಗಿ ಏನೂ ಆಗಿರಲಿಲ್ಲ. ಆದರೆ ಈಗ ಅವ್ರಿಗೆ 75-76 ವರ್ಷ ವಯಸ್ಸು. ಸತತ 25 ವರ್ಷಗಳ ಕಾಲ ರಾಜ್ಯವನ್ನ ಮತ್ತು ದೇಶವನ್ನ ಆಳಿದಂಥವರು, ನೋಡ್ಕೊಂಡಂಥವರು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ಅವರೆಲ್ಲ ಒಂದು ಕಡೆ ಯಾವುದೋ ಒಂದು ಪಾಸಿಂಗ್ ರಿಮಾರ್ಕ್ಸ್ ಆಗಿ ನಾನು OBC ಅಂತ ಇತ್ತೀಚೆಗೆ ಹೇಳ್ಕೊಂಡಿದ್ದಾರೆ ಹೊರತುಪಡಿಸಿದ್ರೆ, ನಾನು OBC ಅಂತ ಅವ್ರು ಯಾವತ್ತೂ ಎಲ್ಲೂ ಹೇಳ್ಕೊಂಡಿದ್ದನ್ನು ನಾನು ಕಾಣೆ. ಯಾರು ಕೂಡ ಅವರು OBC ಪ್ರಧಾನಮಂತ್ರಿ ಅಂತ ಹೇಳಿದ್ದನ್ನು ಕೂಡ ನಾನು ಕಾಣೆ. ಅವರು ದೇಶದ ಪ್ರಧಾನಮಂತ್ರಿಗಳು ಅಂತಾನೆ ಬಹಳ ಜನ ಅವರನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಪೊಲಿಟಿಕಲಿ ಒಪ್ಕೊಳ್ಳದೆ ಇರಿ, ಸೆಕೆಂಡ್ರಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ನೀವು ನೇಮ್ ಬೋರ್ಡ್ ಹಾಕೊಂಡು ತಮ್ಮ ಮಾತಿನ ಹಿಡಿತವನ್ನ, ಮಾತಿನ ಲಗಾಮನ್ನ ತಪ್ಪಿ ನಾನು OBC ಅದಕ್ಕೆ ನನ್ನನ್ನು ಅಟ್ಯಾಕ್ ಮಾಡಿದ್ರು ಅನ್ನೋದು ನಿಜವಾಗ್ಲೂ ಹೇಳ್ತೀನಿ ಮಾನ್ಯ ಶಾಸಕರೇ, ನಿಜವಾಗಿಯೂ ದಮನಿತವಾಗಿರುವ, ನಿಜವಾಗಿಯೂ ಶೋಷಿತವಾಗಿರುವ ಹಲವು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದಾರಲ್ಲ, ಅವರಿಗೆ ನೀವು ಮಾಡುವ ಅವಮಾನ ಇದು. ಹಾಗಾಗಿ ಯಾವತ್ತಿಗೂ ಕೂಡ ನಿಮ್ಮ ತಪ್ಪುಗಳನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ವರ್ಗಗಳನ್ನು, ಜಾತಿಗಳನ್ನು ಮುಂದೆ ಎಳೆದುಕೊಂಡು ಬರಬೇಡಿ.
ಮುಂದಾದರೂ ಬಹುಶಃ ತಾವು ತಮ್ಮ ಮಾತಿನ ಮೇಲೆ ಹಿಡಿತ ಇಟ್ಕೊಳ್ತೀರಿ ಅಂತ ಭಾವಿಸ್ತಾನೆ. ಬಹಳ ದೊಡ್ಡ ದೊಡ್ಡ ಲೀಡರ್ಗಳು ಹೇಗೆ ಪರಮೋಚ್ಚ ನಾಯಕರಾಗಿ ಬೆಳೆದಿದ್ದಾರೆ, ಅದು ಕಾಂಗ್ರೆಸ್ನಲ್ಲಾಗಿರ್ಬೋದು, ಬಿಜೆಪಿಯಲ್ಲಾಗಿರ್ಬೋದು, JDS ಅಲ್ಲಾಗಿರ್ಬೋದು, ಯಾವುದೇ ಪೊಲಿಟಿಕಲ್ ಪಾರ್ಟಿ, ಯಾವುದೇ ಪೊಲಿಟಿಕಲ್ ಅರೀನಾದಲ್ಲಾಗಿರ್ಬೋದು, ಅವರ ಮಾರ್ಗದರ್ಶನದ ಅವಶ್ಯಕತೆ, ಅವರ ಹೆಜ್ಜೆಗಳ ಮಾರ್ಗದರ್ಶನದ ಅವಶ್ಯಕತೆ ಬಹಳ ಇದೆ ಅಂತ ಭಾವಿಸ್ತೇನೆ. ನಮಸ್ಕಾರ.